ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಜಸ್ಟ್ ಮಿಸ್ನಲ್ಲೇ ಟಿವಿಕೆ ಗೆದ್ದಿದೆ ಅಂತ. ಟಿವಿಕೆ ಗೆದ್ದಿರೋದಕ್ಕೆ ಕಾರಣಗಳು ಮತ್ತೆ ಅದರ ರೂವಾರಿ, ಅದರ ಶಕ್ತಿ ನಿನ್ನೆಯಿಂದಲೂ ಕೂಡ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆ. ತಮಿಳುನಾಡಿನಲ್ಲಿ ಜಸ್ಟ್ ಮಿಸ್ನಲ್ಲೇ ಟಿವಿಕೆ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ತುಂಬಾ ಅಂತರ ಅಲ್ಲ ಅಂತ ಜಿದ್ದಾಜಿದ್ದಿನ ಫೈಟ್ ನಲ್ಲಿ ಗೆದ್ದು ಬೀಗಿದ್ದಾರೆ ಟಿವಿಕೆ ಅಭ್ಯರ್ಥಿಗಳು. ಜಸ್ಟ್ ಒಂದೇ ಒಂದು ಓಟ್ ನಲ್ಲಿ ಟಿವಿಕೆ ಅಭ್ಯರ್ಥಿ ಗೆದ್ದಿರೋ ಉದಾಹರಣೆ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ತಮಿಳುನಾಡಿನಲ್ಲಿ ಒಂದೇ ಒಂದು ಓಟ್ ಟಿವಿಕೆಯ ಶ್ರೀನಿವಾಸ್ ಸೇತುಪತಿ ಗೆದ್ದಿದ್ದಾರೆ. ಡಿಎಂಕೆ ಅಭ್ಯರ್ಥಿ ವಿರುದ್ಧ ಜಸ್ಟ್ ಒಂದು ಓಟ್ ಅಲ್ಲಿ ಗೆದ್ದು ಬೀಗಿದ್ದಾರಂತೆ ಸೇತುಪತಿ. ಒಂದು ಓಟು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೋಲು ಗೆಲುವು ಡಿಸೈಡ್ ಮಾಡೋದಕ್ಕೆ. ಅಲ್ಲದೆ 1000 ಓಟ್ಗಳ ಅಂತರದಲ್ಲೇ ಕ್ಯಾಂಡಿಡೇಟ್ಗಳು ಗೆದ್ದಿರೋದು. ತುಂಬಾ ಅಂತರ ಅಲ್ಲ, 5,000, 10,000, ಲಕ್ಷ, 50,000 ಅಲ್ಲ. ಜಸ್ಟ್ 600, 500, 400 ಈ ಅಂತರದಲ್ಲೂ ಕೂಡ ಬಹುತೇಕ ಕ್ಷೇತ್ರಗಳಲ್ಲಿ ತಮಿಳುನಾಡಿನಲ್ಲಿ ಟಿವಿಕೆ ಅಭ್ಯರ್ಥಿಗಳು ಗೆದ್ದು ಇತಿಹಾಸವನ್ನ ನಿರ್ಮಿಸಿದ್ದಾರೆ ಅಂತ. ಅದಕ್ಕೆ ನಿಮ್ಗೆ ಅಂಚೆ ಮತಗಳ ವೋಟಿಂಗು ಇದೆಲ್ಲವೂ ಕೂಡ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಜಸ್ಟ್ ಒಂದು ಓಟ್ ನಿಂದ ಏನ್ ಬೇಕಾದ್ರೂ ಆಗಬಹುದು ಕ್ಷೇತ್ರಗಳಲ್ಲಿ ಅಂತ. ಅದೇ ರೀತಿ ಟಿವಿಕೆ ಅಭ್ಯರ್ಥಿಗಳು 108 ಕ್ಷೇತ್ರಗಳಲ್ಲಿ ಗೆದ್ದಿರೋ ಪೈಕಿ ಕೆಲ ಅಭ್ಯರ್ಥಿಗಳು, ಅದರಲ್ಲೂ ಪ್ರಮುಖವಾಗಿ ಶ್ರೀನಿವಾಸ್ ಸೇತುಪತಿ ಅನ್ನುವಂತಹ ಅಭ್ಯರ್ಥಿ ಜಸ್ಟ್ ಒಂದೇ ಒಂದು ಓಟ್ ನಲ್ಲಿ ಗೆದ್ದಿದ್ದಾರೆ ಅನ್ನುವಂತಹ ವಿಚಾರ. ಅದ್ರ ಜೊತೆಗೆ ಉಳಿದಂತಹ ಅಭ್ಯರ್ಥಿಗಳನ್ನ ನೋಡ್ತಾ ಹೋದ್ರೂ ಕೂಡ ಅಂತರ ತುಂಬಾ ದೊಡ್ಡದಿದೆಯಾ ಅಂತ ಅಂದ್ರೆ ಇಲ್ಲ, 500, 600, 700 ಈ ಅಂತರದಲ್ಲೇ ಟಿವಿಕೆ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಎನ್ನುವಂತಹ ವಿಚಾರಗಳು ಸದ್ಯ ಮುನ್ನೆಲೆಗೆ ಬರ್ತಾ ಇದೆ. ಫ್ಯಾಕ್ಟ್ ನಮ್ಮ ಕರ್ನಾಟಕದಲ್ಲಿ ಜಯನಗರದಲ್ಲೂ ಕೂಡ ಇದೇ ರೀತಿ ಆಗಿರೋದು. ಜಸ್ಟ್ ಒಂದು ಓಟ್ ನಿಂದ ಗೆದ್ದು ಬೀಗಿರೋದು ಅಭ್ಯರ್ಥಿ. ಅದೇ ರೀತಿ ಶೃಂಗೇರಿಯಲ್ಲೂ ಕೂಡ ಅಂಚೆ ಮತಗಳ ವೋಟಿಂಗ್ ರೀಕೌಂಟಿಂಗ್ ಆದದಕ್ಕೆ ಇಡೀ ರಿಸಲ್ಟೇ ಬದಲಾವಣೆ ಆಗಿದ್ದನ್ನ ಗಮನಿಸಿದ್ವಿ. ಹಾಗಾಗಿ ಒಂದೊಂದು ಓಟ್ಗಳು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಫಲಿತಾಂಶದ ಹೊತ್ತಲ್ಲಿ ಅನ್ನೋದು ಇದೇ ಕಾರಣಕ್ಕೆ. ಟಿವಿಕೆ ಅಭ್ಯರ್ಥಿಗಳು 108 ಕ್ಷೇತ್ರಗಳ ಹೆಂಗಪ್ಪ ಗೆದ್ರು, ಅಷ್ಟೊಂದು ಅಂತರನ ಅವರ ಗೆಲುವಿಗೆ ಕಾರಣ ಏನು ಅಂತ ಪ್ರಶ್ನೆ ಮಾಡಿದ್ರೆ ಅಷ್ಟರ ಮಟ್ಟಿಗೆ ಡಿಸ್ಟೆನ್ಸ್ ಇಲ್ಲದೆ ಹೋದ್ರೂ ಕೂಡ ಡಿವಿಕೆ ಅಭ್ಯರ್ಥಿಗಳು ಜಸ್ಟ್ 500ರ ಅಂತರದಲ್ಲೂ ಕೂಡ ಗೆದ್ದಿರೋ ಉದಾಹರಣೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಒಂದೇ ಒಂದು ಓಟ್ ನಲ್ಲಿ ಶ್ರೀನಿವಾಸ್ ಅನ್ನುವಂತಹ ಅಭ್ಯರ್ಥಿ ಗೆದ್ದಿದ್ದಾರೆ ತಮಿಳುನಾಡಿನಲ್ಲಿ ಅನ್ನುವಂತಹ ವಿಚಾರ ಗಮನ ಸೆಳೀತಾ ಇದೆ.